ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ ಹೇಳಿ. ನಾನು ಪಕ್ಕ ದೇವಾಂಗದವನು, ನೇಕಾರ. ನಾನು ತುಂಬ ವರ್ಷಗಳ ಕಾಲ ನೇಕಾರಿಕೆ ಮಾಡಿದ್ದೇನೆ. ಈಗ ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ಇವಾಗ ಸಂಪೂರ್ಣವಾಗಿ ಮ್ಯೂಸಿಕಲ್ಲಿ ತೊಡಸ್ಕೊಂಡು ಕೆಲಸ ಮಾಡ್ತಿದ್ದೇನೆ. ನನ್ನ ಮೊದಲನೇ ಪ್ರಯತ್ನವಾಗಿ ನಮ್ಮ ಮನೆದೇವರಾದ ಶ್ರೀ ಬೂದುಬಾಳು ವೆಂಕಟರಮಣ ಸ್ವಾಮಿಯ ಕೃಪೆಯಿಂದ ಶ್ರೀ ಬೂದುಬಾಳು ವೆಂಕಟರಮಣ ಸ್ವಾಮಿಯ ಆಡಿಯೋ ಸಿಡಿಯನ್ನು ಸ್ವಾಮಿಗೆ ಸಾಹಿತ್ಯ ಮತ್ತು ರಾಗ ಸಂಯೋಜನೆ ಮತ್ತು ಕೆಲವು ಗೀತೆ ಹಾಡೋ ಮುಖಾಂತರ ಸಮರ್ಪಣೆ ಮಾಡಿದ್ದೇನೆ. ಮತ್ತು ನಮ್ಮ ದೇವಾಂಗ ಜನಾಂಗದ ಕುಲದೇವತೆ ತಾಯಿ ಚೌಡೇಶ್ವರಿ ಮಾತೆಯ ಅವತಾರ ವೈಭವ ಎನ್ನತಕ್ಕಂಥ ಆಡಿಯೋ ಸಿಡಿಯನ್ನು ಸಾಹಿತ್ಯ ಮತ್ತು ರಾಗ ಸಂಯೋಜನೆ ಮತ್ತು ಕೆಲವು ಗೀತೆ ಹಾಡುವ ಮುಖಾಂತರ ತಾಯಿಗೆ ಮತ್ತು ನಮ್ಮ ಜನಾಂಗಕ್ಕೆ ಸಮರ್ಪಣೆ ಮಾಡಿದ್ದೇನೆ. ಮತ್ತು ನಮ್ಮ ದೇವಾಂಗ ಸಂಘದ ನಿರ್ದೇಶಕರಾದ ಶ್ರೀಮತಿ ಕಮಲಾರಾಮ ಅವರ ಒಂದು ನಿರ್ಮಾಣದಲ್ಲಿ ಶ್ರೀ ಗವಿರಂಗನಾಥ ಸ್ವಾಮಿಯ ಕೂರ್ಮಾವತಾರ ಎಂಬ ಒಂದು ಆಡಿಯೋ ಸಿಡಿಯನ್ನು ಅವರು ನನ್ನ ಕಡೆಯಿಂದ ಮಾಡಿಸಿದ್ದಾರೆ. ಅದರಲ್ಲೂ ಸಹ ಸಾಹಿತ್ಯ ಮತ್ತು ಸಂಗೀತ ಕೆಲವು ಗೀತೆ ಹಾಡುವ ಮುಖಾಂತರ ಅವರಿಗೆ ಮಾಡಿಕೊಟ್ಟಿದ್ದೇನೆ. ಮತ್ತು ನನಗೊಂದು ತುಂಬ ನೋವಿತ್ತು. ರೈತರ ಬಗ್ಗೆ ಗೀತೆ ಇದೆ, ನಾಡಗೀತೆ ಇದೆ, ದೇಶಭಕ್ತಿ ಗೀತೆ ಇದೆ, ಯೋಧ ಗೀತೆ ಇದೆ. ಆದರೆ ನಮ್ಮ ಇಡೀ ವಿಶ್ವದ ಮನುಕುಲಕ್ಕೆ ಮಾನ ಮುಗಿಸ್ತಕ್ಕಂಥ ಒಬ್ಬ ನೇಕಾರನ ಗೀತೆ ಇಲ್ವೇ, ಇದ್ರೂ ಅದು ಬೆಳಕಿಗೆ ಬಂದಿಲ್ವೇ ಅಂತ ತುಂಬ ನೋವಿತ್ತು. ಸೊ ಹಾಗಾಗಿ ಆ ಒಂದು ನೇಕಾರಿ ಗೀತೆಯನ್ನು ಮಾಡಬೇಕಂತ ಪ್ರಯತ್ನ ಮಾಡಿಕೊಂಡು ಸಾಹಿತ್ಯ ಬರೆದು ಸಂಗೀತ ಸಂಯೋಜನೆ ಮತ್ತು ಹಾಡುವ ಮುಖಾಂತರ ಮತ್ತು ನಮ್ಮ ನೇಕಾರಿಕೆಗೆ ಸಂಬಂಧಪಟ್ಟಾಗೆ ಒಂದು ಡಾಕ್ಯುಮೆಂಟರಿ ವಿಡಿಯೋ ಮಾಡುವ ಮುಖಾಂತರ, ಆ ವಿಡಿಯೋ ಗೀತೆಯ ಮಾಡುವ ಮುಖಾಂತರ ಇಡೀ ನಮ್ಮ ನೇಕಾರ ಸಮಾಜಕ್ಕೆ ಅದನ್ನು ಇಡೀ ನೇಕಾರ ಸಮಾಜಕ್ಕೆ ಅನ್ನೋದಕ್ಕಿಂತ ಇಡೀ ನಮ್ಮ ಮಾನವ ಮನುಕುಲಕ್ಕೆ ಆ ನೇಕಾರ ಗೀತೆಯನ್ನು ಸಮರ್ಪಣೆ ಮಾಡಿದ್ದೇನೆ. ಈ ಒಂದು ಗೀತೆಯನ್ನು ತಯಾರು ಮಾಡುವ ಸಂದರ್ಭದಲ್ಲಿ ನನಗೆ ತುಂಬ ಜನ ಮಹನೀಯರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಮತ್ತು ಈ ನೇಕಾರ ಗೀತೆಯು ನಮ್ಮ ದಾಸಿಮಯ್ಯ ಜಯಂತಿ ದಿವಸ ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಮಾಶ್ರೀ ಅವರು, ರೋಷನ್ ಬೇಗು, ಅಂಜನಪ್ಪನವರು ಮತ್ತು ನಮ್ಮ ಎಂ ಡಿ ಲಕ್ಷ್ಮೀನಾರಾಯಣ ಸಾರು, ಕೊಂಡಯ್ಯ ಸಾರು, ಹೀಗೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆ ಆಯಿತು. ಮತ್ತು ನನಗೆ ಇನ್ನೊಂದು ತುಂಬ ಆಸೆ ಇತ್ತು, ನಮ್ಮ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕಲ್ಲ ಅಂತ ಆಸೆ ಇತ್ತು. ಆದರೆ ಆರ್ಥಿಕವಾಗಿ ನಾನು ತುಂಬ ಬಡವ ನಾನು. ಸೊ ಹಾಗಾಗಿ ಏನು ಮಾಡಿದೆ, ನನಗೆ ಗೊತ್ತಿರ್ತಕ್ಕಂಥ ಒಂದು ಕಲೆಯಲ್ಲಿ ಒಂದು ದೇಶಭಕ್ತಿ ಗೀತೆ ಮಾಡಬೇಕು ಅಂತ ಅಂದ್ಕೊಂಡು ಆ 2 ಗೀತೆನ ರಚನೆ ಮಾಡಿ ಹಾಡಿ ಅದಕ್ಕೆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಹಾಕಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿವಸ ಆಗಸ್ಟ್ 15ನೇ ತಾರೀಕು ಮೊನ್ನೆ ಆಯ್ತಲ್ವ, ಆ ದಿವಸ ಯೂಟ್ಯೂಬಲ್ಲಿ ಸಾಂಗ್ನ ಅಪ್ಲೋಡ್ ಮಾಡೋ ಮುಖಾಂತರ ಆ ದೇಶಕ್ಕೆ ಸಮರ್ಪಣೆ ಮಾಡಿದೆ. ಈ ಒಂದು ಗೀತೆ TV9 ಮತ್ತು BTV ಮತ್ತು ETV ಪ್ರಸಾರ ಮಾಡಿದ್ರು. ತುಂಬ ಖುಷಿ ಆಯಿತು. ಇದರ ನಂತರ ನನ್ನ ಮುಂದಿನ ಗುರಿ ಬಂದು ನಾಡಗೀತೆ ಮಾಡಬೇಕು ಅಂತ ಆಸೆ ಇದೆ. ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಂಗೀತ ಕೊಡಬೇಕು, ಸಾಹಿತ್ಯ ಕೊಡಬೇಕು, ಹಾಡಬೇಕು ಅನ್ನೋ ಒಂದು ಆಸೆ ಇದೆ. ಆ ಒಂದು ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಡುಗಳು ಕಂಪೋಸ್ ಮಾಡಿ ಸಾಂಗ್ ಬರಿತಾ ಇದ್ದೇನೆ. ಸೊ ತಮ್ಮಲ್ಲಿ ಮನವಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಕುಲ ಬಾಂಧವ, ನಿಮ್ಮ ಒಬ್ಬ ಹುಡುಗ ಮಾಡಿರ್ತಕ್ಕಂಥ ಈ ಒಂದು ಹಾಡುಗಳನ್ನ, ಗೀತೆಗಳನ್ನ ಕೇಳುವ ಮತ್ತು ನೋಡುವ ಮುಖಾಂತರ ಪ್ರೋತ್ಸಾಹ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಮತ್ತೆ ಇನ್ನೊಂದು ಉತ್ತಮವಾದ ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕು ನಾನು. ಈ ಒಂದು ದೇವಾಂಗ ಸೇವಾ ಕೇಂದ್ರ .com ಅಂತ ಏನು ಮಾಡಿದ್ದಾರೆ ನಮ್ಮವರು, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅದ್ರ ಮುಖಾಂತರ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನನ್ನ ಒಂದು ಅನುಭವನ, ನನ್ನ ಒಂದು ಅನಿಸಿಕೆನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಈ ಒಂದು ಅವಕಾಶ ಇದ್ರ ಮುಖಾಂತರ ಆಗಿದೆ. ಈ ದೇವಾಂಗ ಸೇವಾ ಕೇಂದ್ರ .com ಯಾರು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಹೇಳೋ ಮುಖಾಂತರ ಈ ಒಂದು ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ದೇವಾಂಗ, ಜೈ ನೇಕಾರ, ಜೈ ಹಿಂದ್. ನಮಸ್ಕಾರ.